ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಫಾಸ್ಟ್ ಮೂವಿಂಗ್ ಮತ್ತು ರೆಗ್ಯುಲರ್ ಆಗಿ ಹಾಕ್ಸೋವಂಥ ಒಂದು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ, ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಅದಕ್ಕೆ ನಾನಿಲ್ಲಿ ಫಸ್ಟು ಆ್ಯಸ್ ಯೂಶುವಲ್ 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಅದನ್ನ ಫಸ್ಟು ಸೀರೆಗೆ ಈ ರೀತಿ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತರಬೇಕು. ದಾರ ತಂದು ನಾವು ನಾರ್ಮಲಾಗಿ ಗಂಟು ಹಾಕ್ತೀವಲ್ಲ, ಸೊ ಅದೇ ರೀತಿ ಗಂಟು ಹಾಕೊಳ್ಳಿ. ಇಲ್ಲಿ 2 to 3 ಟೈಮ್ಸ್ ಗಂಟು ಹಾಕೊಳ್ಳಿ. ನಾನಿಲ್ಲಿ 3 ಟೈಮ್ಸ್ ಗಂಟು ಹಾಕೋತಿದ್ದೀನಿ. ಸೊ ಈ ರೀತಿ ಹಾಕ್ಕೊಂಡ್ರೆ ಲಾಸ್ಟ್ ಅದು ದಾರ ಏನಿರುತ್ತಲ್ಲ ನಮಗೆ ಬ್ಯಾಕ್ ಸೈಡು, ಅದನ್ನ ನಾವು ಕುಚ್ಚು ಕಟ್ಟುವಾಗ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಗಮ್ ಹಾಕಿ ಕೂಡ ಅಂಟಿಸ್ಬೋದು. ಸೊ ಇಲ್ಲ ನಿಮಗೆ ಈ ರೀತಿ ಕಂಫರ್ಟ್ ಆಗಲ್ಲ ಅಂದರೆ ಗಂಟು ಹಾಕ್ಕೊಂಡು ಫಸ್ಟಿಗೆ ಗಂಟು ಹಾಕ್ಕೊಂಡು ಬ್ಯಾಕ್ ಸೈಡ್ ಇಟ್ಟು ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾನು ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಇದು ಫಸ್ಟ್ ಇದರಲ್ಲಿ 4 ಸ್ಟೆಪ್ ಬರುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಆ ದಾರ ಏನು ತಂದಿರ್ತೀವಲ್ಲ ಅಲ್ಲೇ ನೀಡಲ್ ಹಾಕಿ ದಾರ ತೊಗೊಂಡು ಬರಬೇಕು. ತಂದು ಮತ್ತು ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ 4 ಚೈನ್ ಹಾಕೋಣ. 4 ಚೈನ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ 4 ಚೈನ್ಸ್ ಹಾಕ್ಕೊಳ್ಳೋಣ. ಮತ್ತು 4 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡೋಣ. ಲಾಕ್ ಮಾಡಿದ್ಮೇಲೆ ಈಗ ನೆಕ್ಸ್ಟ್ ಇಲ್ಲಿ ನಾವು 5 ಚೈನ್ಸ್ ಹಾಕ್ಕೊಳ್ಳೋಣ. 2 3 4 5 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿ 1-2 ಪಾಯಿಂಟ್ ಒಳಗೆ 4 ಚೈನ್ ಅಥವಾ ಈ ರೀತಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಲಾಕು, ಅದಾದಮೇಲೆ 2 ಟೈಮ್ಸ್ 4 ಚೈನು, ಅದಾದಮೇಲೆ 5 ಚೈನು ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 4 ಚೈನ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಸೊ ಮತ್ತೆ ಇಲ್ಲಿ 4 ಚೈನ್ ಹಾಕಬೇಕು. ಸೊ ಇಲ್ಲಿ ನಾವು 4 ಚೈನ್ಸ್ ಹಾಕೋತಿದ್ದೀವಿ. ಕುಚ್ಚು ಕಟ್ಟೋಕ್ಕೂ ಕೂಡ ನಾನು 4 ಚೈನೇ ಯೂಸ್ ಮಾಡಿದ್ದೀನಿ. ನೀವು ಬೇಡ ಅಂದರೆ ನೀವು ಕುಚ್ಚು ಬರೋ ಅಲ್ಲಿ 5 ಚೈನ್ ಅಥವಾ 6 ಚೈನ್ಸ್ ಹಾಕ್ಕೋಬೋದು, ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕು ಅಂದರೆ. ಬಟ್ ನಾನಿಲ್ಲಿ 4 ಚೈನ್ನೇ ಹಾಕ್ತಿದ್ದೀನಿ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಕಂಟಿನ್ಯೂ ಹೀಗಿರ್ತಿ 4 ಚೈನ್ ಹಾಕ್ಕೊಂಡ್ರೆ ಅಷ್ಟೊಂದು ಕನ್ಫ್ಯೂಸ್ ಆಗೋಂಗಿಲ್ಲ. ಸೊ ನಡಕ್ಕೊಂದು 5 ಅಲ್ಲೊಂದು 5 ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಅಂತ ಹೇಳಿ ನಾನು ಈ ರೀತಿ ಹಾಕಿ ತೋರಿಸ್ತಿದ್ದೀನಿ. ಸೊ ಇಲ್ಲಿ 5 ಚೈನ್ ಆದಮೇಲೆ ನಾನು 3 ಸರ್ತಿ 4 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟು 2 ಸರ್ತಿ 5 ಚೈನು ಆದಮೇಲೆ 3 ಸರ್ತಿ, ಅದಾದಮೇಲೆ ಮತ್ತೆ ಈಗ 5 ಚೈನು. ಸೊ ಇದೇ ರೀತಿ ಕಂಟಿನ್ಯೂ ಹಾಕಬೇಕು. ಫಸ್ಟಷ್ಟೇ 2 ಸರ್ತಿ 4 ಚೈನು, ಅದಾದಮೇಲೆ 5 ಚೈನು, ಅದಾದಮೇಲೆ 4 ಚೈನ್ನ 3 ಟೈಮ್ಸ್ ಹಾಕಬೇಕು, ಮತ್ತು 5 ಚೈನ್ ಹಾಕಬೇಕು, ಮತ್ತು 3 ಟೈಮ್ಸು 4 ಚೈನ್ ಹಾಕಬೇಕು. ಸೊ ಬಟ್ ನಮಗೆ ಇಲ್ಲಿ ಒಂದು ಆರ್ಚಿಗೆ ಏನು ಬೇಕಾಗುತ್ತಂದರೆ ಒಂದು 4 ಚೈನು, ಆಮೇಲೆ 5 ಚೈನು, ಆಮೇಲೆ 4 ಚೈನು. ಸೊ ಇಷ್ಟೇ ನಮಗೆ ಆರ್ಚಿಗೆ ಬೇಕಾಗೋದು. ಸೊ ಇಲ್ಲಿ 5 ಚೈನ್ ಆದಮೇಲೆ ಮತ್ತೆ ನಾನು 4 ಚೈನ್ಸ್ ಹಾಕೋತಿದ್ದೀನಿ. ನೀವು ಆ ರೀತಿ ಆರ್ಚು 4 ಚೈನ್ 5 ಚೈನ್ 4 ಚೈನ್ ಮತ್ತು ಕುಚ್ಚಿಗೆ ಅಂತ ಈ ರೀತಿ ಆದರೂ ಬಿಟ್ಕೊಂಡು ಹಾಕ್ಕೊಂಡೋಗಿ. ಇಲ್ಲಾಂದರೆ ಈಸಿಯಾಗಿ ಬೇಕಂದರೆ 5 ಚೈನ್ ಆದಮೇಲೆ 3 ಟೈಮ್ಸು 4 ಚೈನ್ನ ಹಾಕ್ಕೊಂಡು ಹೋಗಿ ಕಂಟಿನ್ಯೂ ಪೂರ್ತಿ ಹೀಗೆ ಹಾಕ್ಕೊಂಡು ಹೋಗಬೇಕು. 5 ಚೈನ್ ಆದಮೇಲೆ 3 ಸರ್ತಿ 4 ಚೈನ್ ಹಾಕ್ಕೊಂಡು ಹೋಗಬೇಕು. 4 ಚೈನ್ ಹಾಕಬೇಕು, ಲಾಕ್ ಮಾಡಬೇಕು, ಮತ್ತು 4 ಚೈನ್ ಲಾಕ್, ಮತ್ತು 4 ಚೈನ್ ಲಾಕ್. ಸೊ ಇದೇ ರೀತಿ ಕಂಟಿನ್ಯೂ ಸಾರಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಸೊ ನಾನು ಪೂರ್ತಿ ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ. ಸೊ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಿ ಪೂರ್ತಿ ಆದಮೇಲೆ ಎಂಡಲ್ಲಿ ನಾವಿಲ್ಲಿ ಏನು ಹಾಕೋಣ ಅಂದರೆ 2 ಟೈಮ್ಸ್ ಅಷ್ಟೇ 4 ಚೈನ್ ಹಾಕಬೇಕು. ಸೊ ಎಂಡಲ್ಲಿ ಫಸ್ಟಲ್ಲಿ 2 ಸರ್ತಿ ಹಾಕಿರ್ತೀವಲ್ಲ, ಸೊ ಎಂಡಲ್ಲಿ ಕೂಡ ನಾವು 5 ಚೈನ್ ಆದಮೇಲೆ 2 ಸರ್ತಿ 4 ಚೈನ್ ಹಾಕಿ 2 ಸಿಂಗಲ್ ಕ್ರೋಶೆ ಮಾಡಿ 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಗಂಟು ಹಾಕ್ಕೋಬೇಕು. ಆ ಫಸ್ಟ್ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಸೆಕೆಂಡ್ ಸ್ಟೆಪ್ಪಿಗೆ ಸೇಮ್ ಅದೇ ಕಲರ್ ತೊಗೊಂಡಿದ್ದೀನಿ. ಆ ಫಸ್ಟ್ ಏನು ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಈ ಸರ್ತಿ ನಾನು ಈ ರೀತಿ ಗಂಟು ಹಾಕಿ ತೊಗೊಂಡಿದ್ದೀನಿ ನೋಡಿ. ಸೊ ನಿಮಗೆ ಬೇಕಂದರೆ ಈ ರೀತಿ ಹಾಕ್ಕೊಂಡು ತೊಗೊಳ್ಳಿ, ಇಲ್ಲಾಂದರೆ ನಾನು ಫಸ್ಟ್ ಮಾಡಿದ ರೀತಿ ಅದೇ ರೀತಿ ನಾರ್ಮಲ್ ಗಂಟು ಕೂಡ ಹಾಕ್ಕೋಬೋದು. ಸೊ 2 ಸರ್ತಿ ಲಾಕ್ ಮಾಡ್ಕೋಬೇಕು. 2 ಸರ್ತಿ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ 2 ಸರ್ತಿ ಲಾಕ್ ಮಾಡಿಕೊಂಡು 4 ಚೈನ್ ಒಳಗಡೆ 1 ಸರ್ತಿ ಲಾಕ್ ಮಾಡ್ಕೋಬೇಕು, ಅಥವಾ ಸಿಂಗಲ್ ಕ್ರೋಶೆ ಅಂತಲೂ ಅಂತಾರೆ, ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ 4 ಚೈನ್ ಹಾಕಿ ಫಸ್ಟ್ 4 ಚೈನ್ ಲಾಕ್ ಏನು ಮಾಡಿರ್ತೀವಲ್ಲ ಆ ಲಾಕಿಗೆ ಈ 4 ಚೈನ್ನು ಕೂಡ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ ನಮಗೆ ಫಸ್ಟ್ 4 ಚೈನಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 4 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ಮಾಡಿದ್ಮೇಲೆ ಈಗ ನಾವು ಆರ್ಚ್ ಮಾಡ್ಕೊಂಡು ಹೋಗೋಣ. ಸೊ ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಬೇಕು,
ಈ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತೆರಡು ದಾರನ ಒಂದು ಸರ್ತಿ ತೆಗಿಬೇಕು, ಮತ್ತೆರಡು ದಾರ ಒಂದು ಸರ್ತಿ. ಸೊ ಇಲ್ಲಿ ತ್ರಿಬಲ್ ಕ್ರೋಶೆ ಆಗುತ್ತೆ. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ನೀಡಲ್ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು, 2 ದಾರ ಒಂದು, 2 ದಾರ ಒಂದು. ಸೊ ಇದೇ ರೀತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು, ಬಟ್ ಅದು ತುಂಬ ಚಿಕ್ಕದು ಕಾಣಿಸುತ್ತೆ ಆರ್ಚು. ಸೊ ತ್ರಿಬಲ್ ಕ್ರೋಶೆನ ಮಾಡ್ಕೊಂಡು ಹೋಗಿ ಇದೇ ರೀತಿ ಕಂಟಿನ್ಯೂ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ವಿಡಿಯೋಸು ನನ್ನ ಚಾನಲಲ್ಲಿದೆ. ಸೊ ನಾನಿಲ್ಲಿ ಈ ಆರ್ಚ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ನಾನು 13 ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 13 ತ್ರಿಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಆ 5 ಚೈನ್ ಪಕ್ಕ ಒಂದು 4 ಚೈನ್ ಇರುತ್ತಲ್ಲ, ಆ 4 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಬೇಕು. ಅದಾದಮೇಲೆ ಆ 4 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಸೊ ಇಷ್ಟು ಆರ್ಚ್ ಇದು ಸೆಕೆಂಡ್ ಸ್ಟೆಪ್ಪು ಇದೇ ರೀತಿ. ಸೊ ಅದರ ಪಕ್ಕ ಮತ್ತೆ 4 ಚೈನ್ ಇದೆ. ಸೊ 4 ಚೈನ್ಗೆ 4 ಚೈನ್ ಹಾಕಿ ಆ 4 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಈ 4 ಚೈನು ಕೂಡ ಲಾಕ್ ಮಾಡಬೇಕು. ಸೊ ಇಲ್ಲಿ ಕುಚ್ಚು ಬರುತ್ತೆ. ನಾನಿಲ್ಲಿ ಕುಚ್ಚಿಗೆ ಬೀಡ್ ಹಾಕಿ ಕುಚ್ಚು ಹಾಕಿದ್ದೀನಿ. ಎಂಡಲ್ಲಿ ನೀವು ಡಿಸೈನ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ. ನೆಕ್ಸ್ಟ್ ಮತ್ತೆ 4 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಬೇಕು ಅಥವಾ ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಇಲ್ಲಿ ನಿಡಲ್ ಮೇಲೆ 2 ಸರ್ತಿ ದಾರ ಸುತ್ತಬೇಕು. ಈ 5 ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸರ್ತಿ, ಮತ್ತೆರಡು ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ. ಸೊ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ತುಂಬ ಈಸಿ ಇದೆ ಡಿಸೈನು, ಬಟ್ ಸ್ಟೆಪ್ಸ್ ಇದೆ, ಜಾಸ್ತಿ ಸ್ಟೆಪ್ಸ್ ಇದೆ. ಬಟ್ ಹಾಕಿದರೆ ಇದು ತುಂಬ ಈಸಿ ಅನಿಸುತ್ತೆ. ಆಮೇಲೆ ಲಾಸ್ಟಲ್ಲಿ ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಎಷ್ಟು ಸ್ಟೆಪ್ಸ್ ಜಾಸ್ತಿ ಹಾಕ್ತೀವಿ ಅಷ್ಟು ಡಿಸೈನು ನೀಟಾಗಿ ಕೊಡುತ್ತೆ. ನಾವು ಸಿಂಗಲ್ ಸ್ಟೆಪ್ಪಲ್ಲಿ ಅಥವಾ ಡಬಲ್ ಸ್ಟೆಪ್ಪಲ್ಲಿ ಹಾಕ್ತಿರ್ತೀವಲ್ಲ ಬ್ಯಾಕ್ ಸೈಡಿಂದ, ಅದಕ್ಕಿಂತ ಒಂದು ಸ್ವಲ್ಪ ಲುಕ್ ಜಾಸ್ತಿ ಕೊಡುತ್ತೆ ಈ ಡಿಸೈನು. ಸೊ ಭಾಳ ಸ್ಟೆಪ್ ಅಂದರೆ ಇದೇ ರೀತಿ ಕಂಟಿನ್ಯೂ ಇಲ್ಲೂ ಕೂಡ ತ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗೋಣ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನು 13 ತ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ನೀವು 13, 12, 14 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಮೀನ್ಸ್ ನಿಮ್ಮ 5 ಚೈನ್ ಒಳಗಡೆ ಎಷ್ಟು ಹಿಡಿಸುತ್ತೆ ಅಷ್ಟು. ಬಟ್ ಫಸ್ಟ್ ಎಷ್ಟು ಮಾಡಿದ್ರಲ್ಲ ಅಷ್ಟೇ ಕಂಟಿನ್ಯೂ ಎಲ್ಲ ಆರ್ಚಲ್ಲೂ ಮಾಡ್ಕೊಂಡು ಹೋಗಬೇಕು. 13 ತ್ರಿಬಲ್ ಕ್ರೋಶೆ ಹಾಕಿದ್ಮೇಲೆ ಆ 4 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಆ 4 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್. ಸೊ ಇದೇ ರೀತಿ ಕಂಟಿನ್ಯೂ ಮತ್ತೆ ಡಿಸೈನ್ ಹಾಕ್ಕೊಂಡು ಹೋಗಬೇಕು. ಸೊ ಮತ್ತೆ 4 ಚೈನ್ ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಿ ಮತ್ತು ಆರ್ಚ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಹೀಗೆ ಆಗಬೇಕು. ಇದು ಥರ್ಡ್ ಸ್ಟೆಪ್ಪು. ಬೇರೆ ಕಲರ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಿ ನೆಕ್ಸ್ಟ್ ಅದರ ಪಕ್ಕಕ್ಕೆ ಒಂದು ಸರ್ತಿ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟು ನಾವು 4 ಚೈನ್ ಏನಿರುತ್ತಲ್ಲ ಆ 4 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಿ. ಇದು ಸ್ವಲ್ಪ ವಿಡಿಯೋ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಿಲ್ಲ. ಸೊ ನಾನು ಏನು ಹೇಳ್ತಿದ್ದೀನಿ ಕರೆಕ್ಟಾಗಿ ಹಾಗೆ ಫಾಲೋ ಮಾಡ್ಕೊಂಡು ಹೋಗಿ. ಇದಾದಮೇಲೆ ನೆಕ್ಸ್ಟ್ 4 ಚೈನ್ ಹಾಕಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು 4 ಚೈನ್ ಹಾಕಿರ್ತೀವಲ್ಲ ಆ 4 ಚೈನ್ ಲಾಕಿಗೆ ಲಾಕ್ ಮಾಡಿ. ನಾನು ಆಗಲೇ ನಿಮಗೆ 4 ಸ್ಟೆಪ್ಪಲ್ಲಿ ಬರುತ್ತೆ ಡಿಸೈನು ಅಂತ ಹೇಳಿದೆ. 3 ಸ್ಟೆಪ್ಪಲ್ಲಿ ಬರುತ್ತೆ ಇದು. ಸೊ ಈಗ ಥರ್ಡ್ ಸ್ಟೆಪ್ಪು ಮೀನ್ಸ್ ಲಾಸ್ಟ್ ಸ್ಟೆಪ್ಪು ಕುಚ್ಚು ಕಟ್ಟೋದು ಒಂದು ಸ್ಟೆಪ್ ಅಂತ ಇಟ್ಕೊಂಡ್ರೆ 4 ಸ್ಟೆಪ್ ಆಗುತ್ತೆ. ಸೊ ಇಲ್ಲಿ ಲಾಕ್ ಮಾಡಿದ ಮೇಲೆ ಈಗ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಫಸ್ಟು 4 ಚೈನು ಮತ್ತು ತ್ರಿಬಲ್ ಕ್ರೋಶೆ ಕಂಬ ಇರುತ್ತಲ್ಲ ಆ ಎರಡರ ಮಧ್ಯೆ ನಿಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಮಾಡಬೇಕು. ಒಂದು ಡಬಲ್ ಕ್ರೋಶೆ ಮಾಡಿ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ನಾನಿಲ್ಲಿ ಬೀಡ್ ಆ್ಯಡ್ ಮಾಡ್ತಿದ್ದೀನಿ ಗೋಲ್ಡನ್ ಕಲರ್ದು. ಸೊ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡಿ ಡೈರೆಕ್ಟಾಗಿ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ನೆಕ್ಸ್ಟು 2 ತ್ರಿಬಲ್ ಕ್ರೋಶೆ ಕಂಬ ಇರುತ್ತಲ್ಲ ಅವೆರಡರ ಮಧ್ಯೆ ಯಾವುದೇ ರೀತಿಯ ತ್ರಿಬಲ್ ಕ್ರೋಶೆದ ಹೋಲ್ ಗ್ಯಾಪ್ ಇರಲ್ಲ. 2 ಕಂಬಗಳ ಮಧ್ಯೆ ನಿಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಮತ್ತು ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನೆಕ್ಸ್ಟ್ 2 ಕಂಬ ಯಾವಿರುತ್ತಲ್ಲ ಆ 2 ಕಂಬಗಳ ಮಧ್ಯೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಮಧ್ಯದಲ್ಲಿ ಬೀಡ್ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ ಬೀಡ್ ಆ್ಯಡ್ ಮಾಡೋದ್ರಿಂದನೇ ಡಿಸೈನ್ ಹೈಲೈಟಾಗಿ ಕಾಣಿಸುತ್ತೆ. ಬೇಡ ಅಂದರೆ ನೀವು ಹಾಗೆ ಮಾಡ್ಕೋಬೋದು ಡಬಲ್ ಕ್ರೋಶೆ ಕಂಬ. ಲಾಸ್ಟಲ್ಲಿ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ನ ನೀವು ಗಮ್ ಹಾಕಿ ಅಂಟಿಸ್ಕೋಬೋದು. ಇಲ್ಲಾಂದರೆ ಇದೇ ರೀತಿ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಲಾಸ್ಟಲ್ಲಿ ಕೂಡ ಒಂದು ಬೀಡ್ ಆ್ಯಡ್ ಮಾಡಿದ್ಮೇಲೆ
ಒಂದು ತ್ರಿಬಲ್ ಕ್ರೋಶ ಮತ್ತು 4 ಚೈನ್ ಇರುತ್ತಲ್ಲ ಅವೆರಡರ ಮಧ್ಯೆ ಕೂಡ ಒಂದು ಕಂಬನ ಮಾಡ್ಕೊಳ್ಳೋಣ. ಕಂಬ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಅದು 4 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡೋಣ. ಸೊ ಟೋಟಲ್ ಇಲ್ಲಿ 13 ಬೀಡ್ಸ್ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ಈ ಒಂದು ಆರ್ಚಲ್ಲಿ. ಸೊ ನೀವು ಎಷ್ಟು ಮಾಡ್ಕೊಂಡಿರ್ತೀರಲ್ಲ ಕಂಬಗಳು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಎಷ್ಟಾಗುತ್ತೆ ಅಂತ. ಸೊ ನೀವು 13 ಮಾಡ್ಕೊಂಡಿದ್ರೆ 13 ಆಗುತ್ತೆ, ಇಲ್ಲ ನೀವು ಕಡಿಮೆ ಮಾಡ್ಕೊಂಡ್ರೆ ಕಡಿಮೆ. ಸೊ ಅದನ್ನ 4 ಚೈನ್ಗೆ ಲಾಕ್ ಮಾಡಿದ್ಮೇಲೆ ಮತ್ತು ನೆಕ್ಸ್ಟು 4 ಚೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಕುಚ್ಚು ಬರುತ್ತೆ, 4 ಚೈನ್ ಹಾಕ್ಕೊಂಡು ಈ 4 ಚೈನ್ ಏನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಒಂದು ಸರ್ತಿ ಈ 4 ಚೈನ್ನು ಕೂಡ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈ 4 ಚೈನು ಮತ್ತು ತ್ರಿಬಲ್ ಕ್ರೋಶ ಕಂಬ ಎರಡೂ ಕಂಬಗಳ ಮಧ್ಯೆ ನೀಡಲಾಗಿ ದಾರ ತಂದು ಡಬಲ್ ಕ್ರೋಶ ಮಾಡಬೇಕು. ಮಾಡಿದ ಮೇಲೆ ಒಂದು ಸ್ವಲ್ಪ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡೋಣ. ಒಂದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಇಲ್ಲಿ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನೆಕ್ಸ್ಟ್ 2 ಕಂಬಗಳ ಮಧ್ಯೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಡಬಲ್ ಕ್ರೋಶ ಹಾಕಬೇಕು, ಒಂದು ಬೀಡ್ ಹಾಕಬೇಕು ಮತ್ತು ಡಬಲ್ ಕ್ರೋಶ ಹಾಕಬೇಕು. ಸೊ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಿ ನಾವಿಲ್ಲಿ 2 ಕಂಬಗಳ ಮಧ್ಯೆ ಹಾಕೋದ್ರಿಂದ ನಮಗೆ ದಾರ ಅಷ್ಟೊಂದು ಕಾಣೋದಿಲ್ಲ. ನಾವು ಮೇಲೆ ಹೋಲ್ ಗ್ಯಾಪಿಗೆ ಹಾಕ್ತೀವಲ್ಲ ಆವಾಗ ಒಂದು ಸ್ವಲ್ಪ ದಾರ ಜಾಸ್ತಿ ಕಾಣಿಸುತ್ತೆ, ಇದೊಂಥರ ಚೇಂಜ್ ಕಾಣಿಸುತ್ತೆ. ಬೇಕಂದರೆ ನೀವೇ ಒಂದು ಸರ್ತಿ ಹಾಕಿ ನೋಡಿ ಅಂದರೆ ಗೊತ್ತಾಗುತ್ತೆ. ಇದು ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ 2 ಕಂಬಗಳ ಮಧ್ಯೆ ಹಾಕೋದು. ಆ ಹೋಲ್ ಗ್ಯಾಪಿಗೆ ಹಾಕೋದು ಆರ್ಚ್ ತುಂಬ ದೊಡ್ಡದು ಕಾಣಿಸುತ್ತೆ. ಸೊ ಇಲ್ಲಿ ನಮಗೆ ಆರ್ಚ್ ದೊಡ್ಡದು ಬೇಡ, ನನಗೆ ಈ ರೀತಿ ಬೀಡ್ ಹಾಕಬೇಕು ಅಂತ ನಾನು ಈ ಡಿಸೈನ್ ಹಾಕ್ಕೊಳ್ತಾ ಇರೋದು. ಸೊ ಕಂಟಿನ್ಯೂ ಡಬಲ್ ಕ್ರೋಶ ಹಾಕಬೇಕು, ಬೀಡ್ ಹಾಕಬೇಕು. ಸೊ ಪೂರ್ತಿ ಇಲ್ಲೂ ಕೂಡ ಹೀಗೆ ಹಾಕ್ಕೊಂಡು ಹೋಗಬೇಕು. ಇನ್ನೂ ತುಂಬ ಸುಮಾರು ಬ್ರೈಡಲ್ ಡಿಸೈನ್ಸು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಸಿಂಪಲ್ ಸಾರಿ ಕುಚ್ಚು ಕೂಡ ಇದ್ದಾವೆ, ಬೇಬಿ ಕುಚ್ಚು ಅವೆಲ್ಲ ಲೈವ್ ಕೂಡ ಇದೆ, ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ತುಂಬ ಈಸಿ ಇದೆ ಡಿಸೈನು. ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಹಾಕಕ್ಕೆ ಬಂದರೆ ಮುಗೀತು ಅಷ್ಟೇ. ಸೊ ತುಂಬ ಈಸಿಯಾಗಿ ಹಾಕಿ ಮುಗಿಸ್ಬೋದು. ಸೊ ಇಲ್ಲಿ 13 ಬೀಡ್ ಆ್ಯಡ್ ಮಾಡಿ ಒಂದು ಡಬಲ್ ಕ್ರೋಶ ಕಂಬ ಲಾಸ್ಟಲ್ಲಿ ಮಾಡಿದ ಮೇಲೆ ಅದನ್ನ 4 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಪೂರ್ತಿ ಡಿಸೈನ್ ಹಾಕ್ಕೊಂಡು ಹೋಗಬೇಕು. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಪೂರ್ತಿ ಹೀಗೆ ಹಾಕಿದ ಮೇಲೆ ಈ ರೀತಿ ಕಾಣಿಸ್ತಿದೆ. ಈ ಎಕ್ಸ್ಟ್ರಾ ದಾರ ನಾವು ಕುಚ್ಚಲ್ಲಿ ಯೂಸ್ ಮಾಡ್ಕೋಬೋದು ಅಥವಾ ಗಮ್ ಹಾಕಿ ಬ್ಯಾಕ್ ಸೈಡ್ ಅಂಟಿಸಿ. ಸೊ ನಾನಿಲ್ಲಿ ಕುಚ್ಚು ಕಟ್ಟಿ ತೋರಿಸ್ತಿದ್ದೀನಿ ನೋಡಿ, ನಾನು ಬೀಡ್ ಹಾಕಿ ಕುಚ್ಚು ಕಟ್ಟಿದ್ದೀನಿ, ಅದೇ ತುಂಬ ಹೈಲೈಟಾಗಿ ಕಾಣಿಸ್ತಿದೆ ಈ ಡಿಸೈನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ತುಂಬ ಈಸಿ ಇದೆ, ಅಷ್ಟೊಂದೇನು ಟಫ್ ಇಲ್ಲ, ತುಂಬ ಈಸಿಯಾಗಿ ಹಾಕಿ ಮುಗಿಸ್ಬೋದು. ಸೊ ಈಗ ನಾವು ಪ್ಲೇಟ್ಸ್ ಅದು ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಇದು ನಾವು ಹಾಕಿರೋ ಡಿಸೈನು. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.